ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಂದು ದೊಡ್ಡಬಳ್ಳಾಪುರ ತಾಲೂಕಲ್ಲಿದೆ. ಈ ದೇವಸ್ಥಾನ ಸುಮಾರು 600 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ದೇವಸ್ಥಾನ. ಪುರಾಣಗಳ ಪ್ರಕಾರ ಏನು ಅಂದರೆ, ಈ ದೇವಸ್ಥಾನವನ್ನು ಸುಬ್ರಹ್ಮಣ್ಯ ಸ್ವಾಮಿಯವರು ತಪಸ್ ಮಾಡೋಕ್ಕೋಸ್ಕರ ಬಂದಿದ್ದರು. ಅವರು ಏನಾಯಿತು, ಅವಾಗ ನಾಗರೂಪದಲ್ಲಿ ತಪಸ್ ಮಾಡ್ತಾಯಿದ್ರು. ಆವಾಗ ಅವ್ರಿಗೆ ಗರುಡ ಒಂದು ರಕ್ಷಣೆಗೋಸ್ಕರ ಅವರು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಪ್ರಾರ್ಥನೆ ಮಾಡಿಕೊಂಡ್ರು. ಆವಾಗ ಶ್ರೀ ರಂಗನಾಥ ಸ್ವಾಮಿಯವರು ಇವರಿಗೆ ಒಲಿದು ಇವರಿಗೆ ಇಲ್ಲಿ ರಕ್ಷಣೆ ಮಾಡಿದ್ರು. ಆದ್ದರಿಂದ ನಾವು ಈ ದೇವಸ್ಥಾನದಲ್ಲಿ ಮುಂದಗಡೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದೇವರು ಹಾಗೂ ಹಿಂದಗಡೆ ಶ್ರೀ ರಂಗನಾಥ ಸ್ವಾಮಿ ದೇವರನ್ನ ನೋಡ್ಬೋದು. ಇದು ಒಂದೇ ಶಿಲೆಯಲ್ಲಿ ಇರುವಂಥ ದೇವರು ಅಂತ ಹೇಳ್ಬೋದು. ಇಡೀ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾದ ನಾಗಾರಾಧನೆ ಕ್ಷೇತ್ರವಾಗಿದೆ. ಒಂದು ಏನಂತ ಹೇಳ್ತಾರೆ ಅಂದರೆ, ಈ ದೇವಸ್ಥಾನಕ್ಕೆ ಯಾಕೆ ಘಾಟಿ ಅಂತ ಬಂತು ಅಂದರೆ, ಇತಿಹಾಸದಲ್ಲಿ ಈ ದೇವಸ್ಥಾನದ ಈ ಸ್ಥಳದಲ್ಲಿ ಘಾಟಾಸುರ ಎಂಬ ಒಬ್ಬ ರಾಕ್ಷಸ ಇದ್ದ. ಅವನನ್ನು ಸಂಹರಿಸುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರೇ. ಆದ್ದರಿಂದ ಈ ಕ್ಷೇತ್ರಕ್ಕೆ ಘಾಟಿ ಸುಬ್ರಹ್ಮಣ್ಯೇಶ್ವರ ಎಂದು ಹೆಸರು ಬಂದಿದೆ. ನೀವು ಬನ್ನಿ, ಈ ದೇವಸ್ಥಾನ ಕೃಪೆಗೆ ಪಾತ್ರರಾಗಿ ಭಕ್ತಾದಿಗಳು ಇಲ್ಲಿ ಬಂದು ಅವರ ಬೇಡಿಕೆಗಳನ್ನು ಕೇಳ್ಕೊತಾರೆ. ಮದುವೆ ಆಗದಿರೋರು, ಆಮೇಲೆ ಮಕ್ಕಳಾಗದಿರೋರು, ಈ ಥರ ಕೌಟುಂಬಿಕ ಕಲಾವಿಗೆ ಬಂದು ಸ್ವಾಮಿ ಹತ್ರ ಅವರು ಬಂದು ಕೇಳ್ಕೊತಾರೆ ಅಂತ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ನೀವು ಈ ದೇವಸ್ಥಾನಕ್ಕೆ ಬನ್ನಿ, ನಿಮ್ಮ ಕೋರಿಕೆ ಇಳಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ.